ಏನಂದೆ ಸರ್ಸು ನೀನು? ನನ್ ಮೇಲೆ ನಂಬಿಕೆ ಇಲ್ವಾ? ಅದು ನಿನ್ ಮಗನ್ ಮೇಲೆ ನಂಬಿಕೆ ಇಲ್ವಾ? ನನ್ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ಸರಿ ಬಿಡು, ನಿನ್ ಜೊತೆ ನಾನು ಇವಾಗ ಮಾತಾಡಲ್ಲ, ಹೋಗ್ ಬಂದ್ಮೇಲೆ ವಿಚಾರಿಸ್ಕೋತೀನಿ. ಧ್ರುವ ನಿಂತ್ಕೋ. ಸರಿ, ಆನಂದಂಗ್ ಫೋನ್ ಮಾಡು. ಈಗ ತಾನೇ ನೀನ್ ಕಣ್ಮುಂದೆನೆ ಮಾತಾಡಿದ್ನಲ್ಲ ಸರ್ಸು, ಮತ್ತೆ ಯಾಕೆ ಕಾಲ್ ಮಾಡ್ಬೇಕು ಹೇಳು? ನಾನ್ ಹೇಳ್ದಷ್ಟ್ ಮಾಡ್ಬೇಕಷ್ಟೆ. ಮಾಡು. ಹಲೋ ಆನಂದ, ಫೋನ್ ರಿಂಗ್ ಆಯ್ತಾ? ಅಷ್ಟ್ ಬೇಗ ಮಾತಾಡ್ತಿದ್ಯಾ? ಇನ್ನು ಕೇಳಿಸಿಲ್ಲ ಸರ್ಸು. ಹಲೋ, ಸಿಗ್ನಲ್ಲೇ ಬರ್ತಿಲ್ವೇ? ಸರಿ, ಸ್ಪೀಕರ್ ಆನ್ ಮಾಡು. ಅದು ಸರ್ಸು, ನನ್ನ ಫೋನ್ದು ಸ್ಪೀಕರ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಸ್ಪೀಕರ್ ಎಲ್ಲ ಯಾಕೆ ಹೇಳು? ಮಾಡು. ಅಯ್ಯೋ, ಸ್ಪೀಕರ್ ಸರಿಯಾಗಿ ಕೆಲಸ ಮಾಡ್ತಿದೆ ಸರ್ಸು. ಆನಂದ, ನೀನು ಈಗ ತಾನೇ ಬರಕ್ ಹೇಳಿದ್ಯಲ್ಲ, ನೀನ್ ಬೇಗ ಬಂದ್ಬಿಡು. ಆಮೇಲೆ ನೀನ್ ಲೇಟ್ ಆಗಿ ಬಂದ್ರೆ ನಾನ್ ಮನೆಗ್ ಲೇಟ್ ಆಗಿ ಬರ್ಬೇಕಾಗತ್ತೆ. ಆಗ ಸರ್ಸು ಪಾಪ ಟೆನ್ಷನ್ ಮಾಡ್ಕೋತಾಳೆ. ಸರಿನಾ, ನೀನ್ ಬೇಗ ಬಂದ್ಬಿಡು, ನಾನು ಇವಾಗ ಹೊರಡ್ತಾ ಇದ್ದೀನಿ. ತಮಾಷೆ ಮಾಡ್ತಿದ್ದಾನೆ ಸರ್ಸು. ಆನಂದ, ಏನು ನೀನು ಈ ತರ ಡ್ರಾಮಾ ಆಡ್ತಿದ್ಯಾ? ಆನಂದ, ಮೊದ್ಲೇ ಸರ್ಸು ನನ್ ಮೇಲೆ ತುಂಬಾ ಡೌಟ್ ಪಡ್ತಿದ್ದಾಳೆ. ಅದ್ರಲ್ಲಿ ನೀನ್ ಈ ತರ ನಾಟಕ ಆಡಿದ್ರೆ ನನ್ ಮೇಲೆ ಇನ್ನೂ ಅನುಮಾನ ಪಡ್ತಾಳೆ. ನೋಡು, ಸ್ಪೀಕರ್ ಬೇರೆ ಹಾಕ್ಸ್ ಮಾತಾಡಿಸ್ತಿದ್ದಾಳೆ. ಇವೆಲ್ಲ ಬೇಕೇನೋ? ನಿಜ ಹೇಳು, ನೀನ್ ನನ್ನ ಕರ್ದಿಲ್ವೇನೋ? ಮತ್ತಿನ್ನೇನು, ಬೇಗ ಬಾ ಅಂದ್ರೆ ಇನ್ನು ಮನೇಲೇ ಇದೆಯಾ ನೀನು? ಕರ್ದು ಎಷ್ಟೊತ್ತಾಯ್ತು ನಾನು ನಿನ್ನ? ಸಾರಿ ಆನಂದ, ಸ್ವಲ್ಪ ಕೆಲ್ಸ ಆಯ್ತು, ಲೇಟ್ ಆಗೋಯ್ತು. ಒಂದ್ ಕೆಲ್ಸ ಮಾಡ್ಲಾ, ನಾಳೆ ಸಿಗ್ತೀನಿ. ಸರ್ಸುಗೇನೋ ನಾನೆಲ್ಲೋ ಹೊರಗಡೆ ಹೋಗಿ ಸುತ್ತಾಡ್ತೀನಿ ಅಂತ ಡೌಟ್ ಬಂದಿದೆ, ಅದಕ್ಕೆ. ಅಪ್ಪ ತಂದೆ, ಕೈ ಮುಗಿದ್ ಕೇಳ್ಕೊಂತೀನಿ, ತುಂಬಾ ಇಂಪಾರ್ಟೆಂಟ್ ವಿಷಯ ಇದೆ, ಮಾತಾಡ್ಬೇಕು. ದಯವಿಟ್ಟು ಬಾ. ಬೇಕು ಅಂದ್ರೆ ಅಮ್ಮನ ಹತ್ರ ನಾನೇ ಮಾತಾಡ್ತೀನಿ, ಫೋನ್ ಕೊಡು. ಇರು, ನೀನೇ ಮಾತಾಡು. ಕೊಟ್ಟೆ, ತಗೋ ಸರ್ಸು. ಆನಂದ, ಸರ್ಸು ಒಳಗಡೆ ಹೋದ್ಲು ಕಣ. ನಾನು ಹೊರಡ್ತಿದ್ದೀನಿ. ಸರಿನಾ, ಬೇಗ ಬಂದ್ಬಿಡ್ತೀನಿ, ನೀನು ಬೇಗ ಬಂದ್ಬಿಡು. ಮೇಡಮ್, ಈಗ್ಲಾದ್ರೂ ನಂಬಿಕೆ ಬಂತಾ? ಸರಿನಪ್ಪ, ಬೇಗ ಬಂದ್ಬಿಡು. ಸರಿ.